ಆತ್ಮೀಯ ವಿದ್ಯಾರ್ಥಿಗಳೇ, ಪಿ ಯು ಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ಈ ಚಾನಲಲ್ಲಿ ನೀವು ಫಸ್ಟ್ ಪಿ ಯು ಸಿ ಮ್ಯಾಥಮ್ಯಾಟಿಕ್ಸ್ ವಿಡಿಯೋಸ್ಗಳನ್ನು ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಚಾಪ್ಟರ್ 2 ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್, ಈ ಚಾಪ್ಟರ್ನ ಎಕ್ಸಸೈಸ್ 2.1ನಲ್ಲಿ ಬರುವಂತಹ ಕ್ವಶನ್ಸ್ಗಳಿಗೆ ಸೊಲ್ಯೂಷನನ್ನು ಕಂಡುಹಿಡಿಯುವ. ಹಾಗೆ ಈ ಚಾಪ್ಟರ್ನ ಉಳಿದ ವಿಡಿಯೋಸ್ಗಳು ನಿಮಗೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ಅಥವಾ ಕಮೆಂಟ್ ಸೆಕ್ಷನ್ ಇರುವಂಥ ಲಿಂಕನ್ನು ಕ್ಲಿಕ್ ಮಾಡಿ. ಹಾಗೆ ಹೊಸ ವಿಡಿಯೋಸ್ಗಳನ್ನು ಹಾಕಿದಾಗ ನೋಟಿಫಿಕೇಷನ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂತಹ ಟೆಲಿಗ್ರಾಮ್ ಲಿಂಕನ್ನು ಜಾಯ್ನ್ ಆಗ್ಬೋದು ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ. ಹಾಗೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಮ್ಯಾಥಮ್ಯಾಟಿಕ್ಸ್ ವಿಡಿಯೋಸ್ಗಳು ಇಂಗ್ಲೀಷ್ನಲ್ಲಿ ಬೇಕಾದರೆ ನನ್ನ ಇನ್ನೊಂದು ಚಾನಲ್ NCERT ಮ್ಯಾಥ್ಸ್ ಟ್ಯೂಟರನ್ನು ಸಬ್ಸ್ಕ್ರೈಬ್ ಮಾಡ್ಬೋದು. ಚಾಪ್ಟರ್ 2 ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಎಕ್ಸಸೈಸ್ 2.1. ಕ್ವಶನ್ ನಂಬರ್ 1. If x divided by 3 plus 1, y minus 2 divided by 3 is equal to 5 by 3, 1 by 3, find the values of x and y. ಇಲ್ಲಿ ನಮಗೆ ಆರ್ಡರ್ಡ್ ಪೇರನ್ನು ಕೊಟ್ಟಿದ್ದಾರೆ. ಹಿಂದಿನ ವಿಡಿಯೋದಲ್ಲಿ ನಾವು ಆರ್ಡರ್ಡ್ ಪೇರ್ ಅಂದರೆ ಏನು, ಹಾಗೆ ಅದನ್ನು ಹೇಗೆ ಬರೆಯುವುದು ಅಂತ ಕಲ್ತಿದ್ದೇವೆ. ಸೊ ಈ ಎಕ್ಸಸೈಸ್ 2.1ನಲ್ಲಿ ಬರುವಂತಹ ಕ್ವಶನ್ಸ್ಗಳಿಗೆ ಸೊಲ್ಯೂಷನನ್ನು ಕಂಡುಹಿಡಿಯೋ ಮೊದಲು ನೀವು ಆ ವಿಡಿಯೋವನ್ನು ಸರಿಯಾಗಿ ನೋಡಿಕೊಂಡು ಅದರಲ್ಲಿ ಬರುವಂಥ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಳ್ಬೇಕು. ಆಗ ಮಾತ್ರ ಈ ಎಕ್ಸಸೈಸಲ್ಲಿ ಬರುವಂತಹ ಕ್ವಶನ್ಸ್ಗೆ ನಿಮಗೆ ಸೊಲ್ಯೂಷನನ್ನು ಕಂಡುಹಿಡಲಿಕ್ಕೆ ಆಗ್ತದೆ. ಸೊ ಅದರ ಲಿಂಕನ್ನು ನಾನು ಮೇಲೆ ಇಲ್ಲಿ ಹಾಕಿದ್ದೇನೆ, ಅದನ್ನು ನೋಡಿ ಮೊದಲಿಗೆ, ಆಮೇಲೆ ಈ ಎಕ್ಸಸೈಸನ್ನು ಸಾಲ್ವ್ ಮಾಡಿ. ಸೊ ಇಲ್ಲೀಗ ನಮಗೆ 2 ಆರ್ಡರ್ಡ್ ಪೇರನ್ನು ಕೊಟ್ಟಿದ್ದಾರೆ. ಸೊ ಆರ್ಡರ್ಡ್ ಪೇರ್ ಅಂದರೆ ಏನು? ಈಗ ಉದಾಹರಣೆಗೆ ಆರ್ಡರ್ಡ್ ಪೇರ್ ಅಂದರೆ ನಾವು ಪ್ಯಾರಂಥೆಸಿಸ್ನ ಒಳಗಡೆ 2 ಎಲಿಮೆಂಟ್ಸನ್ನು ಬರೆದ್ರೆ ಅದನ್ನು ನಾವು ಆರ್ಡರ್ಡ್ ಪೇರ್ಸ್ ಅಂತ ಹೇಳ್ತೇವೆ. ಈಗ 1,3 ಅಂತ ನಾನು ಬರೆದಿದ್ರೆ ಇದನ್ನು ಆರ್ಡರ್ಡ್ ಪೇರ್ ಅಂತ ಹೇಳ್ಬೋದು. ಸೊ ಇಲ್ಲಿ ಕೂಡ ನೀವು ಗಮನಿಸಿದರೆ ಈ ಪ್ಯಾರಂಥೆಸಿಸ್ನ ಒಳಗಡೆ ಇಲ್ಲಿ ಒಂದು ಎಲಿಮೆಂಟ್ ಇದೆ, ಹಾಗೆ ಇಲ್ಲಿ ಒಂದು ಎಲಿಮೆಂಟ್ ಇದೆ. ಇದನ್ನು ನಾವು ಆರ್ಡರ್ಡ್ ಪೇರ್ ಅಂತ ಹೇಳ್ತೇವೆ. ಸೊ ಈ ಆರ್ಡರ್ಡ್ ಪೇರ್ಸನ್ನು ನಾವು ಯಾವಾಗ ಈಕ್ವಲ್ ಅಂತ ಹೇಳ್ತೇವೆ? ಈಕ್ವಾಲಿಟಿ ಆಫ್ ಆರ್ಡರ್ಡ್ ಪೇರ್ನ ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ಕಲ್ತಿದ್ದೇವೆ. ಸೊ ಯಾವುದೇ 2 ಆರ್ಡರ್ ಪೇರ್ಸ್ಗಳು ಈಕ್ವಲ್ ಅಂತ ಆಗಬೇಕಂತಾದರೆ ಅದರಲ್ಲಿರುವಂತಹ ಪ್ರತಿಯೊಂದು ಆರ್ಡರ್ಡ್ ಎಲಿಮೆಂಟ್ಸ್ ಈಕ್ವಲ್ ಆಗಿರಬೇಕು. ಅಂದರೆ ಈಗ ಇಲ್ಲಿರುವ ಫಸ್ಟ್ ಎಲಿಮೆಂಟ್ ಇದಕ್ಕೆ ಈಕ್ವಲ್ ಆಗಿರಬೇಕು, ಹಾಗೆ ಇಲ್ಲಿರುವಂಥ ಸೆಕೆಂಡ್ ಎಲಿಮೆಂಟ್ ಇದಕ್ಕೆ ಈಕ್ವಲ್ ಆಗಿರಬೇಕು. ಈಗ ಇಲ್ಲಿ 1, 3 ಇದೆ, ಹಾಗೆ ಇಲ್ಲಿ 1, 3 ಇದೆ. ಇದನ್ನು ನಾವು ಈಕ್ವಲ್ ಆರ್ಡರ್ಡ್ ಪೇರ್ ಅಂತ ಹೇಳ್ಬೋದು. ಈಗ ಇದೇ ವ್ಯಾಲ್ಯೂಸನ್ನು ನಾನು 1, 3 ಇಸ್ ಈಕ್ವಲ್ ಟು 3, 1 ಅಂತ ಬರೆದ್ರೆ ಇದನ್ನು ನಾವು ಈಕ್ವಲ್ ಆರ್ಡರ್ಡ್ ಪೇರ್ಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇಲ್ಲಿ ಫಸ್ಟ್ ಎಲಿಮೆಂಟ್ 1 ಇದೆ, ಇಲ್ಲಿ ಫಸ್ಟ್ ಎಲಿಮೆಂಟ್ ಏನಿದೆ 3 ಇದೆ, ಹಾಗಾಗಿ ಇವುಗಳು ಈಕ್ವಲ್ ಆಗಿಲ್ಲ. ಹಾಗೆ ಇಲ್ಲಿ ಫಸ್ಟ್ ಎಲಿಮೆಂಟ್ ಸೆಕೆಂಡ್ ಎಲಿಮೆಂಟ್ 3 ಇದೆ, ಇಲ್ಲಿ ಸೆಕೆಂಡ್ ಎಲಿಮೆಂಟ್ 1 ಇದೆ, ಹಾಗಾಗಿ ಇದು ಕೂಡ ಈಕ್ವಲ್ ಆಗಿಲ್ಲ. ಸೊ ಇಲ್ಲಿ ಎಲಿಮೆಂಟ್ ಸೇಮ್ ಇದ್ದರೂ ಕೂಡ ಇವುಗಳ ಆರ್ಡರ್ ಸರಿಯಾಗಿಲ್ಲ, ಹಾಗಾಗಿ ಇವುಗಳನ್ನು ಈಕ್ವಲ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ನಮಗೆ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಈ 2 ಆರ್ಡರ್ಡ್ ಪೇರ್ಸ್ಗಳು ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಈಕ್ವಲ್ ಸೈನನ್ನು. ಹಾಗಾಗಿ ಈಕ್ವಲ್ ಅಂತ ಹೇಳಿದರೆ ಏನರ್ಥ? ಇಲ್ಲಿರುವಂತಹ ಈ ಆರ್ಡರ್ಡ್ ಪೇರಲ್ಲಿರುವಂಥ ಫಸ್ಟ್ ಎಲಿಮೆಂಟ್ ಇದಕ್ಕೆ ಸಮವಾಗಿರ್ತದೆ, ಹಾಗೆ ಈ ಆರ್ಡರ್ಡ್ ಪೇರಲ್ಲಿರುವಂತಹ ಸೆಕೆಂಡ್ ಎಲಿಮೆಂಟ್ ಇಲ್ಲಿರುವಂತಹ ಸೆಕೆಂಡ್ ಎಲಿಮೆಂಟಿಗೆ ಸಮ ಆಗಿರ್ತದೆ. ಸೊ ಹಾಗಾಗಿ ನಾವು ಹೇಗೆ ಬರೀಬಹುದು? x ಡಿವೈಡೆಡ್ ಬೈ 3 ಪ್ಲಸ್ 1 ಇಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ 3 ಅಂತ ಹೇಳ್ಬೋದು. ಈಗ ಉದಾಹರಣೆಗೆ AB ಮತ್ತು CD ಈ ರೀತಿಯಲ್ಲಿ ಆರ್ಡರ್ಡ್ ಪೇರ್ ಇದ್ದರೆ ಈ 2 ಆರ್ಡರ್ಡ್ ಪೇರ್ಸ್ಗಳು ಈಕ್ವಲ್ ಆಗಿದ್ದರೆ ನಾವು ಏನು ಹೇಳ್ಬೋದು? ಇಲ್ಲಿರುವಂಥ ಫಸ್ಟ್ ಎಲಿಮೆಂಟ್ ಇದಕ್ಕೆ ಸಮವಾಗಿದೆ ಅಂತ ಹೇಳ್ಬೋದು, ಹಾಗೆ ಇಲ್ಲಿರುವಂಥ ಸೆಕೆಂಡ್ ಎಲಿಮೆಂಟ್ ಇದಕ್ಕೆ ಸಮವಾಗಿದೆ ಅಂತ ಹೇಳ್ಬೋದು. ಅಂದರೆ A ಇಸ್ ಈಕ್ವಲ್ ಟು C, ಹಾಗೆ B ಇಸ್ ಈಕ್ವಲ್ ಟು D ಅಂತ ಹೇಳ್ಬೋದು. ಸೊ ಇದೇ ವಿಧಾನವನ್ನು ಇಲ್ಲೀಗ ನಾವು ಉಪಯೋಗಿಸಬೇಕು. ಸೊ ಇಲ್ಲಿರುವಂಥ ಈ ಎಲಿಮೆಂಟ್ ಇದಕ್ಕೆ ಸಮ ಅಂತ ಬರೀಬೋದು, ಯಾಕೆಂದರೆ ಆರ್ಡರ್ಡ್ ಪೇರ್ಸ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನಾಗ್ತದೆ? x ಡಿವೈಡೆಡ್ ಬೈ 3 ಪ್ಲಸ್ 1 ಈಸ್ ಈಕ್ವಲ್ ಟು 5 ಬೈ 3. ಫಸ್ಟ್ ಎಲಿಮೆಂಟ್ ಇಸ್ ಈಕ್ವಲ್ ಟು ಫಸ್ಟ್ ಎಲಿಮೆಂಟ್. ಸೊ ಈಗ x ಡಿವೈಡ್ ಬೈ 3 ಪ್ಲಸ್ 1 ಇಸ್ ಈಕ್ವಲ್ ಟು 5 ಬೈ 3 ಅಂತ ಇದೆ. ಸೊ ಇಲ್ಲಿ ನಾವು ಎಲ್ ಸಿ ಎಮ್ ಅನ್ನು ತೆಗೆದುಕೊಳ್ಳುವ. ಸೊ ಎಲ್ ಸಿ ಎಮ್ ಎಷ್ಟಿಲ್ಲಿ? ಇಲ್ಲಿ ಡಿನಾಮಿನೇಟ್ರಲ್ಲಿ 1 ಅಂತ ತೆಗೆದುಕೊಂಡ್ರೆ ಎಲ್ ಸಿ ಎಮ್ ಇಲ್ಲಿ 3 ಆಗ್ತದೆ.
ಸೊ ಎಕ್ಸ್ ಪ್ಲಸ್ 3 ಇಂಟು 1 ಅಂದರೆ 3. ಸೊ ಎಕ್ಸ್ ಪ್ಲಸ್ 3 ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು 5/3 ಅಂತ ನಮಗಿಲ್ಲಿ ಸಿಗ್ತದೆ. ನಂತರ ನಾವಿಲ್ಲಿ ಓರೆ ಗುಣಾಕಾರವನ್ನು ಮಾಡ್ಬೋದು. ಅಂದರೆ ಎಕ್ಸ್ ಪ್ಲಸ್ 3ಯನ್ನು 3 ಜೊತೆ ಗುಣಿಸಬೇಕು, ಹಾಗೆ 5ಅನ್ನು ಇಲ್ಲಿ 3 ಜೊತೆ ಗುಣಿಸಬೇಕು. ಸೊ ಆಗ ನಮಗೇನು ಸಿಗ್ತದೆ, 3 ಇಂಟು ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ ಟು 5 ಇಂಟು 3 ಅಂತ ನಮಗಿಲ್ಲಿ ಸಿಗ್ತದೆ. ಸೊ ಪುನಃ ಇದನ್ನು ಗುಣಿಸಿ ಬರೆದರೆ 3 ಇಂಟು ಎಕ್ಸ್ ಅಂದರೆ ಎಕ್ಸ್, ಹಾಗೆ 3 ಇಂಟು 3 ಅಂತ ಹೇಳಿದರೆ 9. ಸೊ 5 ಇಂಟು 3 ಅಂತ ಹೇಳಿದರೆ 15. ನೆಕ್ಸ್ಟ್ ಈ 9ಅನ್ನು ಬಲಬದಿಗೆ ತೆಗೆದುಕೊಂಡು ಹೋದಾಗ ಅದು -9 ಆಗ್ತದೆ. ಸೊ 3x ಇಸ್ ಈಕ್ವಲ್ ಟು 15 ಮೈನಸ್ 9. ಸೊ 15ಇಂದ 9ಅನ್ನು ಕಳೆದರೆ 6 ಸಿಗ್ತದೆ. ಸೊ 3x ಇಸ್ ಈಕ್ವಲ್ ಟು 6, ಎಕ್ಸ್ ಇಸ್ ಈಕ್ವಲ್ ಟು 6 ಡಿವೈಡೆಡ್ ಬೈ 3. ಸೊ ಇಲ್ಲಿ 2 ಸಲ ಭಾಗಿಸಲ್ಪಡ್ತದೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ಹೇಳಿ ನಮಗಿಲ್ಲಿ ಬೆಲೆ ಸಿಗ್ತದೆ. ಸೊ ಇಲ್ಲಿಗ ನಮಗೆ ಎಕ್ಸಿನ ಬೆಲೆ ಸಿಕ್ಕಿದೆ. ನಂತರ ನಾವೀಗ ವೈಯ ಬೆಲೆಯನ್ನು ಕಂಡುಹಿಡಿಯುವ. ಸೊ ವೈಯ ಬೆಲೆಯನ್ನು ಕಂಡುಹಿಡಲಿಕ್ಕೆ ಏನು ಮಾಡಬೇಕು, ಈ ಆರ್ಡರ್ಡ್ ಪೇರಲ್ಲಿರುವಂತಹ ಸೆಕೆಂಡ್ ಎಲಿಮೆಂಟನ್ನು ಈ ಆರ್ಡರ್ಡ್ ಪೇರಲ್ಲಿರುವಂತಹ ಸೆಕೆಂಡ್ ಎಲಿಮೆಂಟಿಗೆ ಸಮ ಅಂತ ನಾವಿಲ್ಲಿ ತೆಗೆದುಕೊಳ್ಬೇಕು. ಸೊ y ಮೈನಸ್ 2/3 ಇಸ್ ಈಕ್ವಲ್ ಟು 1/3 ಅಂತ ಬರೀತಾ ಇದ್ದೇನೆ. ಯಾಕೆಂದರೆ ಕ್ವಶನಲ್ಲಿ ಕೊಟ್ಟಿದ್ದಾರೆ ಆರ್ಡರ್ಡ್ ಪೇರ್ಸ್ಗಳು ಈಕ್ವಲ್ ಆಗಿದೆ ಅಂತೇಳಿ. ಆರ್ಡರ್ಡ್ ಪೇರ್ಸ್ಗಳು ಈಕ್ವಲ್ ಯಾವಾಗ ಆಗಿರ್ತದೆ, ಅವುಗಳ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ಗಳು ಈಕ್ವಲ್ ಆಗಿದ್ದಾಗ ಮಾತ್ರ. ಸೊ ಹಾಗಾಗಿ y ಮೈನಸ್ 2/3 ಇಸ್ ಈಕ್ವಲ್ ಟು 1/3 ಅಂತ ನಾವಿಲ್ಲಿ ಬರಿಬೋದು. ಆಮೇಲೆ ಇಲ್ಲಿ ಈಗ ನಾವು ಎಲ್ ಸಿ ಎಮನ್ನು ತೆಗೆದರೆ 3ಯನ್ನು ಎಲ್ ಸಿ ಎಮ್ ಆಗಿ ತೆಗೆದುಕೊಂಡ್ರೆ, ಸೊ ಇಲ್ಲಿ ಡಿನಾಮಿನೇಟರಲ್ಲಿ 1 ಅಂತ ತೆಗೆದುಕೊಂಡ್ರೆ 1 ಮತ್ತು 3 ಡಿನಾಮಿನೇಟರ್ ಇದೆ, ಇದರ ಎಲ್ ಸಿ ಎಮ್ 3 ಆಗ್ತದೆ. ಸೊ 1 3ಯಲ್ಲಿ 3 ಸಲ ಭಾಗಿಸಲ್ಪಡ್ತದೆ. ಸೊ 3 ಇಂಟು ವೈ, ಸೊ 3y ಮೈನಸ್ 2 ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು 1/3 ಅಂತ ಇಲ್ಲಿ ಉತ್ತರ ಸಿಗ್ತದೆ. ಆಮೇಲೆ ಪುನಃ ಇಲ್ಲಿ ಕೂಡ ಹಾಗೆಯೇ ನಾವು ಓರೆ ಗುಣಾಕಾರವನ್ನು ಮಾಡಬೇಕು. ಸೊ ಈ 3ಅನ್ನು ಇದರ ಜೊತೆ ಗುಣಿಸಬೇಕು. ಸೊ 3y ಮೈನಸ್ 2 ಇಸ್ ಈಕ್ವಲ್ ಟು 1 ಇಂಟು 3 ಇಂಟು 3y ಮೈನಸ್ 2 ಇಸ್ ಈಕ್ವಲ್ ಟು 1 ಇಂಟು 3. ಸೊ ಗುಣಿಸಿದಾಗ 3 ಇಂಟು 3 ಅಂದರೆ 9y ಮೈನಸ್ 3 ಇಂಟು 2 ಅಂತ ಹೇಳಿದರೆ 6 ಇಸ್ ಈಕ್ವಲ್ ಟು 3. ನೆಕ್ಸ್ಟ್ 9y ಇಸ್ ಈಕ್ವಲ್ ಟು ಮೈನಸ್ 6ಅನ್ನು ಇಲ್ಲಿ ತಂದಾಗ ಪ್ಲಸ್ 6 ಆಗ್ತದೆ. ಸೊ 9y ಇಸ್ ಈಕ್ವಲ್ ಟು 9, y ಇಸ್ ಈಕ್ವಲ್ ಟು 9 ಡಿವೈಡೆಡ್ ಬೈ 9 ಅಂತ ಹೇಳಿದರೆ ವೈಯ ಬೆಲೆ ನಮಗಿಲ್ಲಿ 1 ಅಂತ ಸಿಗ್ತದೆ. ಸೊ ಈ ಕ್ವಶನಲ್ಲಿ ನಾವು ಎಕ್ಸ್ ಮತ್ತು ವೈಯನ್ನು ಕಂಡುಹಿಡಿಯಬೇಕಿತ್ತು. ಸೊ ಎಕ್ಸ್ ಇಸ್ ಈಕ್ವಲ್ ಟು 2, y is equal to 1. Question number 2. If the set A has 3 elements and the set B is equal to 3, 4, 5, then find the number of elements in A cross B. ಸೊ ಇಲ್ಲಿ A cross B ಅಂತ ಹೇಳಿದರೆ ಕಾರ್ಟೇಷನ್ ಪ್ರಾಡಕ್ಟ್ ಅಂತ ಅರ್ಥ. ಸೊ ನಾವು ಈ ಕಾರ್ಟೇಷನ್ ಪ್ರಾಡಕ್ಟಲ್ಲಿ ಬರುವಂತಹ ಎಲಿಮೆಂಟ್ಸ್ಗಳು ಎಷ್ಟು ಇದೆ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ಸೊ ನಮಗೇನು ಕೊಟ್ಟಿದ್ದಾರೆ, ಇಲ್ಲಿ ಎ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಎನ್ ಆಫ್ ಎ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಸೆಟ್ ಎಷ್ಟು ಅಂತ ಕೊಟ್ಟಿದ್ದಾರೆ, 3 ಅಂತ ಕೊಟ್ಟಿದ್ದಾರೆ. ಹಾಗೆ ಬಿ ಸೆಟ್ಟಲ್ಲಿ ಇರುವಂಥ ಎಲಿಮೆಂಟ್ಸನ್ನು ಕೊಟ್ಟಿದ್ದಾರೆ. ಬಿ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, 1 2 3. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಸೆಟ್ಟನ್ನು ನಾವು ಏನಂತ ಬರಿಬೋದು, 3 ಅಂತ ಬರಿಬೋದು. ದೆನ್ ಫೈಂಡ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ ಅನ್ನು ಫೈಂಡ್ ಔಟ್ ಮಾಡಬೇಕು. ಅಂದರೆ ಎನ್ ಆಫ್ ಎ ಕ್ರಾಸ್ ಬಿ ಕಾರ್ಟೇಷನ್ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡಿದ ನಂತರ 2 ಸೆಟ್ಟಿದ್ದು ಕಾರ್ಟೇಷನ್ ಪ್ರಾಡಕ್ಟ್ ಸಿಕ್ಕಿದ ಮೇಲೆ ಅದರಲ್ಲಿ ಎಷ್ಟು ಆರ್ಡರ್ಡ್ ಪೇರ್ಸ್ಗಳು ಇರ್ತದೆ ಅಂತ ಹೇಳಿ ನಾವು ಇಲ್ಲಿ ಕಂಡುಹಿಡಿಯಬೇಕು. ಸೊ ಇಲ್ಲೀಗ ನೀವು ಬೇಕಾದರೆ ಒಂದು ಎಕ್ಸಾಂಪಲನ್ನು ತೆಗೆದುಕೊಂಡು ಬೇಕಾದರೆ ಇದನ್ನು ಅರ್ಥ ಮಾಡಿಕೊಳ್ಬೋದು. ಇಲ್ಲಿ ಎ ಸೆಟ್ಟಲ್ಲಿ ಯಾವುದೇ ಎಲಿಮೆಂಟ್ಸನ್ನು ಕೊಟ್ಟಿಲ್ಲ. ಈಗ ಉದಾಹರಣೆಗೆ ನಾನಿಲ್ಲಿ ಎ ಸೆಟ್ಟಲ್ಲಿ ಕೆಲವು ಎಲಿಮೆಂಟ್ಸನ್ನು ತೆಗೆದುಕೊಳ್ತೇನೆ, 1 2 6 ಅಂತ ತೆಗೆದುಕೊಳ್ತೇನೆ. ಸೊ ಬಿ ಸೆಟ್ಟಲ್ಲಿ ಈಗ 3 4 5 ಅಂತ ನಮಗೆ ಮೊದಲೇ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸೊ ಈಗ ಎ ಕ್ರಾಸ್ ಬಿ ಅಂತ ಹೇಳಿದರೆ ಏನಾಗ್ತದೆ, ಎ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು ನಾವು ಬಿ ಸೆಟ್ ಜೊತೆ ಪೇರಪ್ ಮಾಡಬೇಕು. ಸೊ ಇಲ್ಲಿ ಎಷ್ಟು ಆರ್ಡರ್ಡ್ ಪೇರ್ ಸಿಗ್ತದೆ, ಮೊದಲಿಗೆ ಇಲ್ಲಿಂದ 1ಅನ್ನು ತೆಗೆದುಕೊಂಡು ಎಲ್ಲ ಎಲಿಮೆಂಟ್ಸ್ ಜೊತೆ ಪೇರಪ್ ಮಾಡುವ. ಸೊ 1, 3, ನೆಕ್ಸ್ಟ್ 1, 4, ಹಾಗೆ ನೆಕ್ಸ್ಟ್ 1, 5. ನೆಕ್ಸ್ಟ್ 2ಅನ್ನು ತೆಗೆದುಕೊಂಡು ಎಲ್ಲ ಎಲಿಮೆಂಟ್ಸ್ ಜೊತೆ ಪೇರಪ್ ಮಾಡಿದರೆ 2, 3, ಹಾಗೆ ನೆಕ್ಸ್ಟ್ 2, 4, ಆಮೇಲೆ 2, 5.
ನೆಕ್ಸ್ಟ್ 6 ತೆಗೆದುಕೊಂಡು ಇದು ಎಲ್ಲ ಎಲಿಮೆಂಟ್ಸ್ ಜೊತೆ ಪೇರಪ್ ಮಾಡಿದಾಗ ನಮಗಿಲ್ಲಿ 6,3 ಹಾಗೆ 6,4 ಹಾಗೆ 6,5 ಅಂತ ಸಿಗ್ತದೆ. ಸೊ ಇಲ್ಲಿಗ ಎಷ್ಟು ಆರ್ಡರ್ಡ್ ಪೇರ್ಸ್ ಇದೆ? 1 2 3 4 5 6 7 8 9. ಸೊ ಇಲ್ಲಿ 9 ಎಲಿಮೆಂಟ್ಸ್ ಇದೆ, 9 ಆರ್ಡರ್ಡ್ ಪೇರ್ಸ್ ಇದೆ. ಅಂದರೆ n ಆಫ್ A ಕ್ರಾಸ್ B ಇಸ್ ಈಕ್ವಲ್ ಟು ಎಷ್ಟು ಅಂತ ನಾವು ಹೇಳ್ಬೋದು? ಇಲ್ಲಿ 9 ಅಂತ ಹೇಳ್ಬೋದು. ಸೊ ಹೀಗೆ ನೀವು ಉದಾಹರಣೆಯನ್ನು ತೆಗೆದುಕೊಂಡು ಬೇಕಾದರೆ ಇದನ್ನು ಫೈಂಡ್ ಔಟ್ ಮಾಡ್ಬೋದು. ಇಲ್ಲ ಅಂತಾದರೆ ಡೈರೆಕ್ಟಾಗಿ ಫಾರ್ಮುಲಾವನ್ನು ಕೂಡ ಉಪಯೋಗಿಸ್ಬೋದು. ಸೊ ಫಾರ್ಮುಲಾವನ್ನು ಉಪಯೋಗಿಸೋದಾದರೆ ಯಾವುದನ್ನು ಗುಣಿಸಬೇಕು? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಸೆಟ್ ಇಂಟು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ ಸೆಟ್ ಮಾಡಬೇಕು. ಅಂದರೆ 3 ಇಂಟು 3 ಅಂತ ಮಾಡಿದಾಗ ಇಲ್ಲಿ 9 ಎನ್ನುವಂಥ ಉತ್ತರ ಸಿಗ್ತದೆ. ಅದನ್ನು ನಾವು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ ಅಂತ ತೆಗೆದುಕೊಳ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು ಬಿ ಸೆಟ್ಟಲ್ಲಿ 3 4 5 ಅಂತ ಕೊಟ್ಟಿದ್ದಾರೆ. ಸೊ ಎನ್ ಆಫ್ ಬಿ ಎಷ್ಟು? 3. ಹಾಗೆ ಎನ್ ಆಫ್ ಎ ಸೆಟ್ಟಲ್ಲಿ 3 ಎಲಿಮೆಂಟ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಎನ್ ಆಫ್ ಎ ಇಸ್ ಈಕ್ವಲ್ ಟು 3. ನೆಕ್ಸ್ಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ ಅಂತ ಹೇಳಿದರೆ ಏನರ್ಥ? ನಂಬರ್ ಆಫ್ ಎಲಿಮೆಂಟ್ ಇನ್ ಫಸ್ಟ್ ಸೆಟ್ ಇಂಟು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಕೆಂಡ್ ಸೆಟ್. ಸೊ 3 ಇಂಟು 3 ಇಸ್ ಈಕ್ವಲ್ ಟು 9. ಸೊ ಕಾರ್ಟೇಷನ್ ಪ್ರಾಡಕ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇರ್ತದೆ? 9 ಎಲಿಮೆಂಟ್ಸ್ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಾನು ಎಕ್ಸಾಂಪಲ್ ಕೂಡ ತೆಗೆದುಕೊಂಡು ಇಲ್ಲಿ ತೋರಿಸಿದ್ದೇನೆ. ಇಲ್ಲಿ ನೀವು ನೋಡ್ಬೋದು, ನೀವು 9 ಎಲಿಮೆಂಟ್ಸ್ ಅಥವಾ 9 ನಮಗೆ ಆರ್ಡರ್ಡ್ ಪೇರ್ ಸಿಕ್ಕಿದೆ.